ಈ ವಿಡಿಯೋದಲ್ಲಿ ಒಂದು ಮಾಕ್ ಟೆಸ್ಟ್ನ ಮಾಡೋಣ. ಸೊ ತುಂಬ ಜನ ಕೇಳ್ತಾ ಇದ್ರಿ ಮಾಕ್ ಟೆಸ್ಟ್ ಮಾಡಿ ಅಥವಾ ಮಾಕ್ ಟೆಸ್ಟ್ ವಿಡಿಯೋ ಮಾಡಿ ಹಂಗಂತ. ಸೊ ಇವನು ಇಂಪಾರ್ಟೆಂಟ್ ಕ್ವಶನ್ನ ನೋಡ್ಕೊಳ್ಳೋಣ. ಸೊ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ನ ನಾನು ಈ ಒಂದು ಮಾಕ್ ಟೆಸ್ಟಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನಿಮಗೆ ಎಕ್ಸಾಮಲ್ಲಿ ರಿಪೀಟ್ ಆದರೂ ಆಗ್ಬೋದು. ಹಾಗಾಗಿ ಇವಾಗ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಹಾಗೆಯೇ ನೀವು ವಿಡಿಯೋನ ನೋಡ್ತಾ ಒಂದು ಪೆನ್ ಆ್ಯಂಡ್ ಪೇಪರ್ನ ತೊಗೊಳ್ಳಿ. ಮತ್ತು ನಾನು ಇವಾಗ ನಿಮಗೆ ವಿಡಿಯೋದಲ್ಲಿ ಕ್ವಶನ್ ಮತ್ತು ಆಪ್ಷನ್ಸ್ನ ಹೇಳ್ತಾ ಹೋಗ್ತೀನಿ. ಸೊ ಒಂದು ಕಡೆ ನೀವು ಕ್ವಶನ್ ನಂಬರ್ ಮತ್ತು ಇನ್ನೊಂದು ಕಡೆ ಆಪ್ಷನ್ನ ಬರ್ಕೊಂಡು ಹೋಗಿ. ಸೊ ವಿಡಿಯೋದ ಎಂಡಿಗೆ ನಾನು ನಿಮಗೆ ಕೀ ಆನ್ಸರ್ನ ಕೊಡ್ತೀನಿ. ಸೊ ಆಮೇಲೆ ನೀವೇ ಇವ್ಯಾಲ್ಯೂಯೇಟ್ ಮಾಡ್ಕೋಬಹುದು. ಸೊ ಈ ಒಂದು ಮಾಕ್ ಟೆಸ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ನ ತೊಗೊಂಡಿದ್ದೀನಿ. ಮತ್ತು ಇದನ್ನು ನೀವು ಮಾಡೆಲ್ ಪೇಪರ್ ಅಂತ ಕೂಡ ಅನ್ಕೋಬೋದು. ಯಾಕಂತ ಹೇಳಿದ್ರೆ ಇದರಿಂದ ನಿಮಗೆ ಎಕ್ಸಾಮಲ್ಲಿ ಕೆಲವು ಕ್ವಶನ್ ರಿಪೀಟ್ ಆದರೂ ಆಗ್ಬೋದು. ಸೊ ಇದರಲ್ಲಿ ಟೋಟಲ್ 50 ಕ್ವಶನ್ಸ್ ಇರುತ್ತೆ. ಮತ್ತು ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಮತ್ತು ಟೋಟಲ್ ನಮಗೆ ಮಾರ್ಕ್ಸ್ ಇರೋದು 200 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಫಸ್ಟ್ ಕ್ವಶನ್ ಇರೋದು, ಸೊ ನಿಮಗೆ ಸ್ಕ್ರೀನ್ ಮೇಲೆ ಸ್ಪೆಸಿಮೆನ್ ಕಾಣ್ತಿದೆ. ಸೊ ಇದು ಯಾವುದು ಅಂತ ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ನಿಮಗೆ ಕೆಳಗಡೆ ಆಪ್ಷನ್ಸ್ ಕೂಡ ತೋರಿಸ್ತೀನಿ. ಸೊ ಇಲ್ಲಿ ಆಪ್ಷನ್ಸಲ್ಲಿ ABCD ಅಂತಿಲ್ಲ, ಬಟ್ ನೀವು ಇವಾಗ ನೋಟ್ಬುಕ್ಕಲ್ಲಿ ಬರ್ಕೋತಿರಲ್ಲ, ಅವಾಗ ನೀವು ABCD ಅಂತಲೇ ಬರ್ಕೊಳ್ಳಿ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಇರೋದು ಪಾರ್ಥೆನಿಯಮ್, ಅದಾನಂತರ ಅಜೋಲಾ, ಮತ್ತು ವೀಡ್, ಆನಂತರ ಲೂಸನ್ ಅಂತ. ನೆಕ್ಸ್ಟ್ ಕ್ವಶನ್ ಇದಾಗಿರುತ್ತೆ. ಸೊ ಇದನ್ನು ಒಂದ್ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಆಮೇಲೆ ಆಪ್ಷನ್ ನೋಡಿಕೊಂಡು ಯಾವ್ದು ಕರೆಕ್ಟ್ ಅಂತ ಅನಿಸುತ್ತೆ ಅದನ್ನು ಮಾರ್ಕ್ ಮಾಡಿ. ಇಲ್ಲಿರೋದು ಆಪ್ಷನ್ಸ್ ಗಿರಿರಾಜ, ವನರಾಜ, ಕಡಕ್ನಾಥ್ ಮತ್ತು ಮಿನರ್ಗ. ನೆಕ್ಸ್ಟ್ ಕ್ವಶನ್ ನಂಬರ್ 3. ಸೊ ಇದರಲ್ಲಿ ಆಪ್ಷನ್ಸ್ ಇರೋದು ಬಾಜ್ರಾ, ಸಜ್ಜೆ, ಸುರ್ಗಮ್, ಜೋಳ, ಮೇಜ್, ಮೆಕ್ಕೆಜೋಳ, ವೀಟ್, ಗೋಧಿ. ನೆಕ್ಸ್ಟ್ ಸ್ಪೆಸಿಮೆನ್ ಇರೋದು ಇದಾಗಿರುತ್ತೆ. ಸೊ ಇದರಲ್ಲಿ ಆಪ್ಷನ್ಸ್ ಬಂದುಬಿಟ್ಟು A ವ್ಯಾಸ್, B ಹನಿಬಿ, ಬಟರ್ಫ್ಲೈ ಮತ್ತು ಥ್ರಿಪ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ಸೊ ಇದು ಸ್ಪೆಸಿಮೆನ್ ಆಗಿರುತ್ತೆ. ಸೊ ಇದರಲ್ಲಿ ಆಪ್ಷನ್ಸ್ ಬಂದುಬಿಟ್ಟು ಹೊಂಗೆಮೆಯ, ಹೊಂಗೆ, ನೀಮ್, ಬೇವು, ಯುಕಲಿಪ್ಟಸ್, ನೀಲಗಿರಿ ಮತ್ತು ನನ್. ನೆಕ್ಸ್ಟ್ ಬರೋದು ಕ್ವಶನ್ ನಂಬರ್ 6. ಸೊ ಇದರಲ್ಲಿ ಆಪ್ಷನ್ಸ್ ಇರೋದು ರೆಡ್ ಗ್ರಾಮ್ ತೊಗರಿ, ಬೆಂಗಲ್ ಗ್ರಾಮ್ ಕಡಲೆ, ಕೌಪಿ ಅಲಸಂದಿ, ಗ್ರೀನ್ ಗ್ರಾಮ್ ಹೆಸರು. ನೆಕ್ಸ್ಟ್ ಕ್ವಶನ್ ನಂಬರ್ 7. ಸೊ ಇದಕ್ಕೆ ಆನ್ಸರ್ ಇರೋದು ಜಾಕ್ ಫ್ರೂಟ್ ಹಲಸು, ಡ್ರ್ಯಾಗನ್ ಫ್ರೂಟ್, ಮ್ಯಾಂಗೋ ಮಾವು, ಸಿಟ್ರಸ್ ನಿಂಬೆ. ಸೊ ಇದರಲ್ಲಿ ಏನು ಸಿಮಿಲರ್ ನೇಮ್ ಇರ್ತಾವಲ್ಲ, ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡು ಸೇಮ್ ನೇಮ್ ಇದ್ದರೆ ನಾವು ಅದನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಎರಡು ಡಿಫ್ರೆಂಟ್ ನೇಮ್ ಇದ್ದರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಆದರೆ ಜಾಕ್ ಫ್ರೂಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಮತ್ತು ಹಲಸಿನ ಹಣ್ಣು ಅಂತ ಕನ್ನಡದಲ್ಲಿ ಕರೀತಾರೆ. ಮತ್ತು ಹಾಗೆಯೇ ಕೆಲವೊಂದು ಸ್ಪೆಸಿಮೆನ್ಗೆ ಕನ್ನಡ ನೇಮ್ ಇರೋಲ್ಲ. ಸೊ ಓನ್ಲಿ ಇಂಗ್ಲೀಷ್ ನೇಮ್ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ನಾವು ಕೆಲವೊಂದು ಸ್ಪೆಸಿಮೆನ್ಗೆ ಓನ್ಲಿ ಇಂಗ್ಲೀಷ್ ಆಪ್ಷನ್ಸ್ ಅಷ್ಟೇ ಕೊಟ್ಟಿದ್ದೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 8. ಸೊ ಇದು ಸ್ಪೆಸಿಮೆನ್ ಆಗಿರುತ್ತೆ. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ಜರ್ಮನ್ ಶೆಫರ್ಡ್, ಪೊಮರೇನಿಯನ್, ಮುದರ್ ಡಾಗ್ ಮತ್ತು ಲ್ಯಾಬ್ರಡಾರ್. ಸೊ ಈ ಥರ ಆಪ್ಷನ್ಸ್ ಇರ್ತಾವಲ್ಲ, ಸೊ ಇಲ್ಲಿ ಕನ್ನಡ ನೇಮ್ನ ಮೆನ್ಷನ್ ಮಾಡೋಕ್ಕೆ ಆಗಲ್ಲ. ಸೊ ಒಂದೊಳ್ಳೆ ನಿಮಗೆ ಎಕ್ಸಾಮಲ್ಲಿ ಕನ್ನಡ ಆಪ್ಷನ್ಸ್ ಇದ್ದರೆ ಸೊ ಇದೇ ಥರ ಸೇಮ್ ಇಲ್ಲಿ ಕನ್ನಡದಲ್ಲಿ ಬರೆದಿರ್ತಾರೆ, ಬಟ್ ಅದಕ್ಕೆ ಬೇರೆ ಮೀನಿಂಗ್ ಏನೂ ಇರಲ್ಲ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳಬೇಕಂದ್ರೆ ಇಲ್ಲಿ ಮುದರ್ ಡಾಗ್ ಅಂತಿದೆ, ಬಟ್ ಕನ್ನಡದಲ್ಲಿ ಅವರು ಬರೀಬೇಕಾದ್ರೆ ಮುದೋಳ್ ನಾಯಿ ಅಂತ ಅಷ್ಟೇ ಬರಿಬೋದು. ಬಟ್ ಇದು ಮುದೋಳ್ ಅಂತಿದೆಯಲ್ಲ, ಸೊ ಅದು ಚೇಂಜ್ ಆಗೋಲ್ಲ. ಪೊಮರೇನಿಯನ್ ಇದೆಯಲ್ಲ, ಅದು ಚೇಂಜ್ ಆಗೋಲ್ಲ. ಎಲ್ಲವೂ ಸೇಮ್ ಇರುತ್ತೆ. ಸೊ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತೇಳಿ ನಿಮಗೆ ಒಂದೇ ಆಪ್ಷನ್ನ ಕೊಟ್ಟಿದ್ವಿ. ಬಟ್ ಯಾವುದಾದ್ರೂ ಆಪ್ಷನ್ಗೆ ಕನ್ನಡ ಮೀನಿಂಗ್ ಇದ್ದರೆ ಅದಕ್ಕೆ ಎರಡೂ ಲ್ಯಾಂಗ್ವೇಜಲ್ಲಿ ನಾವು ಆಪ್ಷನ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಸೊ ಇದು ಸ್ಪೆಸಿಮೆನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಆಪ್ಷನ್ಸ್ ಇರೋದು ನೀಮ್, ಬೇವು, ಟ್ಯಾಮ್ರಿನ್, ಹುಣಸೆ, ಕರ್ಲೀವ್ಸ್, ಕರಿಬೇವು ಮತ್ತು ಬೋತ್ 1 and 3. ನೆಕ್ಸ್ಟ್ ಕ್ವಶನ್ ನಂಬರ್ 10. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ಕ್ಯಾಸ್ಟ್ರೇಟರ್, ಹೂವ್ ಕಟರ್, ಟ್ಯಾಗರ್, ಏಗನ್. ಸೊ ಎಲ್ಲ ಸ್ಪೆಸಿಮೆನ್ ನೀವು ಆಲ್ರೆಡಿ ಪರ್ಫೆಕ್ಟ್ ಆಗಿದ್ದೀರಿ ಮತ್ತು ನೋಡ್ಕೊಂಡ್ರಿ ಅಂತ ಅನ್ಕೋತೀನಿ. ಸೊ ನೀವು ಈಸಿಯಾಗಿ ಆಪ್ಷನ್ನ ಮಾರ್ಕ್ ಮಾಡ್ಬೋದು. ಮತ್ತು ಈ ಎಲ್ಲ ಸ್ಪೆಸಿಮೆನ್ ನಮ್ಮ ಸ್ಟಡಿ ಮೆಟೀರಿಯಲಲ್ಲಿ ಇದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಕೋರ್ಸ್ನ ಪರಿಚಯ ಮಾಡಿಕೊಂಡು ಅವ್ರ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು. ಬಟ್ ಯಾರ್ಯಾರು ನಮ್ಮ ಸ್ಟಡಿ ಮೆಟೀರಿಯಲ್ನ ಪರಿಚಯ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಮ್ಯಾಕ್ಸಿಮಮ್ ಈ ಒಂದು ಕ್ವಶನ್ಗೆ ಅಟೆಂಡ್ ಮಾಡ್ತಾರಂತ ಅನ್ಕೋತೀನಿ. ಯಾಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನಮ್ಮ ಸ್ಟಡಿ ಮೆಟೀರಿಯಲಿಂದನೇ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ 11 ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ಇಯರ್ ಟ್ಯಾಗ್ಸ್, ಇಯರ್ ಟ್ಯಾಗರ್, ಡಿ ಹಾರ್ನರ್ ಮತ್ತು ಕ್ಯಾಸ್ಟ್ರೇಟರ್. ನೆಕ್ಸ್ಟ್ ಕ್ವಶನ್ ನಂಬರ್ 12. ಸೊ ಇದರಲ್ಲಿ ಆಪ್ಷನ್ಸ್ ಇರೋದು ಥರ್ಮೋಮೀಟರ್, ಲ್ಯಾಕ್ಟೋಮೀಟರ್, ಬ್ಯೂಟ್ರೋಮೀಟರ್ ಮತ್ತು ಓಡೋಮೀಟರ್. ನೆಕ್ಸ್ಟ್ ಕ್ವಶನ್ ನಂಬರ್ 13. ಸೊ ಇದಕ್ಕೆ ಆಪ್ಷನ್ಸ್ ಇರೋದು, ಸೊ ನಿಮಗೆ ಸ್ಪೆಸಿಮೆನ್ ಐಡೆಂಟಿಫೈ ಮಾಡೋಕ್ಕಾದರೆ ನೀವು ಆಪ್ಷನ್ನ ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಸೊ ಇದರಲ್ಲಿ ಆಪ್ಷನ್ಸ್ ಇರೋದು ನೀಮ್ ಲೀವ್ಸ್, ಬೇವು, ಮೇಲಿಯಾ, ಹೆಬೇವು, ದುರಂತ ಮತ್ತು ನನ್. ಕ್ವಶನ್ ನಂಬರ್ 14. ಸೊ ಇದರಲ್ಲಿ ಫಸ್ಟ್ ಆಪ್ಷನ್ ಇರೋದು ಪೋಲ್ಟ್ರಿ ವಾಟರರ್, ಪೋಲ್ಟ್ರಿ ಸ್ಟ್ಯಾಂಡ್, ಬೋತ್ ಆಫ್ ದ ಬೋ ಮತ್ತು ಪೋಲ್ಟ್ರಿ ಫೀಡರ್.
ನೆಕ್ಸ್ಟ್ ಕ್ವೆಶನ್ ನಂಬರ್ 15. ಸೊ ಇದರಲ್ಲಿ ಆಪ್ಷನ್ಸ್ ಇರೋದು ಕಿಲಾರಿ, ಒಂಗೋಲೆ, ಸೂರ್ತಿ, ಹಳ್ಳಿಕಾರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 16. ಸೊ ಇದಕ್ಕೆ HF, ಜರ್ಸಿ, ಸುರ್ತಿ ಮತ್ತು ನನ್. ನೆಕ್ಸ್ಟ್ ಕ್ವೆಶನ್ ನಂಬರ್ 17. ಸೊ ಇವಾಗ ನಿಮಗೆ ಸ್ಪೆಸಿಮನ್ನ ಸ್ವಲ್ಪ ಸ್ಪೀಡ್ ಆಗ್ತಿದ್ರೆ ನೀವು ವಿಡಿಯೋನ ಪಾಸ್ ಮಾಡಿ ಕೂಡ ಫಸ್ಟಿಗೆ ಸ್ಪೆಸಿಮನ್ನ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಆನಂತರ ನೀವು ಆಪ್ಷನ್ನ ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಟೈಮ್ ಲಿಮಿಟ್ ಏನೂ ಇಲ್ಲ. ಸೊ ಹಾಗಾಗಿ ನೀವು ಫಸ್ಟಿಗೆ ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ಆಪ್ಷನ್ಸ್ ಇರೋದು ಮಹಾಗನಿ, ಮೇಲಿಯಾ, ಹೆಬ್ಬೇವು, ಟೀಕ್, ಸಾಗುವಾನಿ, ಸ್ಯಾಂಡಲ್ವುಡ್, ಶ್ರೀಗಂಧ. ನೆಕ್ಸ್ಟ್ ಕ್ವೆಶನ್ ನಂಬರ್ 18. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ಸ್ಯಾಫ್ಲವರ್, ಕುಸುಬೆ, ಸನ್ಫ್ಲವರ್, ಸೂರ್ಯಕಾಂತಿ, ನೈಜರ್, ಗುರೆಳ್ಳು ಮತ್ತು ಆಲ್. ಕ್ವೆಶನ್ ನಂಬರ್ 19. ಇಲ್ಲಿ ಆಪ್ಷನ್ ಇರೋದು ಗ್ರೀನ್ ಗ್ರಾಮ್, ಹೆಸರು, ಬ್ಲ್ಯಾಕ್ ಗ್ರಾಮ್, ಉದ್ದು, ರೆಡ್ ಗ್ರಾಮ್, ತೊಗರಿ ಮತ್ತು ಬ್ಲೂ ಗ್ರಾಮ್. ಸೊ ಬ್ಲೂ ಗ್ರಾಮ್ ಅಂತ ಏನೂ ಸ್ಪೆಸಿಮನ್ ಇರೋಲ್ಲ, ಬಟ್ ನಾವು ನಿಮಗೆ ಸುಮ್ಮನೆ ಫನ್ಗೋಸ್ಕರ ಅಷ್ಟೇ ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಪೆಸಿಮನ್ ಇರೋದು ಇದಾಗಿರುತ್ತೆ. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ಫಸ್ಟಿಗೆ ಗ್ರೀನ್ ಗ್ರಾಮ್, ಹೆಸರು, ರೆಡ್ ಗ್ರಾಮ್, ತೊಗರಿ ಮತ್ತು ಬೋತ್, ಆನಂತರ ಬ್ಲ್ಯಾಕ್ ಗ್ರಾಮ್, ಉದ್ದು. ನೆಕ್ಸ್ಟ್ ಕ್ವೆಶನ್ ನಂಬರ್ 21. ಸೊ ಈ ಒಂದು ಸ್ಪೆಸಿಮನ್ಗೆ ಆಪ್ಷನ್ಸ್ ಇರೋದು ಕಾಂಗ್ರೆಸ್ ಪ್ಲ್ಯಾಂಟ್, ಪಾರ್ಥೆನಿಯಮ್, ಬೋತ್ ಮತ್ತು ನನ್. ನೆಕ್ಸ್ಟ್ ಕ್ವೆಶನ್ ನಂಬರ್ 22. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ಸಿಲ್ವರ್ ಓಕ್, ಕ್ಯಾಜುರಿನ, ಗಾಳಿಮರ, ಯುಕಲಿಪ್ಟಸ್, ನೀಲಗಿರಿ, ನೀಮ್, ಬೇವು. ಕ್ವೆಶನ್ ನಂಬರ್ 23. ಸೊ ಆಪ್ಷನ್ಸ್ ಇರೋದು ಯುಕಲಿಪ್ಟಸ್, ಸಿಲ್ವರ್ ಓಕ್, ಕ್ಯಾಜುರಿನ ಮತ್ತು ನನ್. ಸೊ ಇದೇ ಸೇಮ್ ಆಪ್ಷನ್ಸ್ ಮೇಲ್ಗಡೆ ಕೂಡ ಇದೆ, ಹಾಗಾಗಿ ನಾವು ಇಲ್ಲಿ ಕನ್ನಡ ನೇಮ್ನ ಮೆನ್ಷನ್ ಮಾಡಿಲ್ಲ. ಸೊ ಈ ಒಂದು ಕ್ವೆಶನ್ಗೆ ಆಪ್ಷನ್ಸ್ ಇರೋದು DAP, MOP, SOP ಅಥವಾ ಯೂರಿಯಾ. ಸೊ ಇಲ್ಲಿ ಕೂಡ SOP ಅಂತ ಯಾವುದೂ ಸ್ಪೆಸಿಮನ್ ಇರೋಲ್ಲ, ಬಟ್ ನಾವು ಹಾಗೆ ಆ್ಯಡ್ ಮಾಡಿದ್ವಿ. ಸೊ ಇದು ಏನೂ ಸಂಬಂಧ ಇರೋಲ್ಲ, ಬಟ್ ನಿಮಗೆ ಈ ಒಂದು ಕ್ವೆಶನ್ಗೆ ಆನ್ಸರ್ ಗೊತ್ತಿದ್ದೇನೆ ಇಲ್ಲ ಅಂತ ಒಂದು ಕರೆಕ್ಟ್ ಆನ್ಸರ್ನ ಹಾಕಿದ್ವಿ ಮತ್ತು ಬೇರೆ ಇರ್ರಿಲೆವೆಂಟ್ ಆಪ್ಷನ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 25. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ಯೂರಿಯಾ, MOP, DAP ಮತ್ತು SSP. ಸೊ ಇದಕ್ಕೆ ಯಾವುದು ಕರೆಕ್ಟ್ ಆನ್ಸರ್ ಅಂತ ಅನಿಸುತ್ತೆ ಅದನ್ನು ನೀವು ಮಾರ್ಕ್ ಮಾಡ್ಬೋದು. ಸೊ ಇವಾಗ ಈ ಒಂದು ಮಾಕ್ ಟೆಸ್ಟಲ್ಲಿ ಟೋಟಲ್ 50 ಕ್ವಶನ್ಸ್ ಇದೆ, ಬಟ್ ಇವಾಗ ನಾವು ನಿಮಗೆ ಓನ್ಲಿ 25 ಕ್ವಶನ್ನ ಅಷ್ಟೇ ಕೊಡ್ತಾಯಿದ್ವಿ. ಯಾಕಂತ ಹೇಳಿದರೆ ಇವಾಗ ಇದನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಮ್ಮದು ತುಂಬ ಎನರ್ಜಿ ಮತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ, ಹಾಗಾಗಿ ಇದನ್ನು ನಾವು ಫ್ರೀಯಾಗಿ ಕೊಡೋಕ್ಕಾಗಲ್ಲ. ಸೊ ಈ ಒಂದು ಮಾಕ್ ಟೆಸ್ಟನ್ನು ನಾವು ನಮ್ಮ ಕೋರ್ಸಲ್ಲಿ ಆ್ಯಡ್ ಮಾಡಿದ್ದೀವಿ. ಸೊ ಹಾಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ಈ ಒಂದು ಫುಲ್ ಲೆಂತ್ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಅವರು ನಮ್ಮ ಕೋರ್ಸ್ನ ಪರ್ಚೇಸ್ ಮಾಡಿಕೊಂಡು ಅಲ್ಲಿ ಅಟೆಂಡ್ ಮಾಡ್ಬೋದು. ಸೊ ಇವಾಗ ನಾವು ಆಲ್ರೆಡಿ ಒಂದು ಫುಲ್ ಲೆಂತ್ ಮಾರ್ಕ್ ಟೆಸ್ಟ್ನ ಪ್ರಿಪೇರ್ ಮಾಡಿದ್ವಿ, ಆಲ್ರೆಡಿ ಇದು ರೆಡಿ ಇದೆ. ಮತ್ತು ಹಾಗೆಯೇ ಇನ್ನೊಂದು ಮಾಡಬೇಕಂತ ಕೂಡ ಅಂದ್ಕೊಂಡಿದ್ವಿ. ಸೊ ಇದು ಜಸ್ಟ್ ಓನ್ಲಿ ಮಾಕ್ ಟೆಸ್ಟ್ ಅಷ್ಟೇ ಅಲ್ಲ, ಸೊ ಇದನ್ನು ನೀವು ಮಾಡಲ್ ಕ್ವಶನ್ ಪೇಪರ್ ಅಥವಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಲೂ ಅನ್ಕೋಬೋದು. ಸೊ ಮ್ಯಾಕ್ಸಿಮಮ್ ಇದೇ ಟೆಸ್ಟಿಂದ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ನ ಕೇಳ್ತಾರೆ. ಸೊ ಇಲ್ಲಿ ನಮ್ಮ ಸ್ಟಡಿ ಮೆಟೀರಿಯಲ್ದು ಕೆಲವೊಂದು ಸ್ಯಾಂಪಲ್ನ ನಿಮಗೆ ತೋರಿಸ್ತಾ ಇದ್ವಿ. ಸೊ ಈ ಥರ ನಮ್ಮದು ಕ್ವಾಲಿಟಿ ಇಮೇಜಸ್ ಇರುತ್ತೆ. ಮತ್ತು ಹಾಗೆಯೇ ಇದರಲ್ಲಿ ನಿಮಗೆ ಟಾಪಿಕ್ ವೈಸ್ ಎಲ್ಲ ಸ್ಪೆಸಿಮನ್ನ ಕವರ್ ಮಾಡಿದ್ವಿ. ಸೊ ಅಂದರೆ ನಿಮಗೆ 200 ಮಾರ್ಕ್ಸ್ಗೆ ಎಷ್ಟು ಕ್ವಶನ್ನ ಕೇಳಿರ್ತಾರೆ, ಸೊ ಅದನ್ನೆಲ್ಲವನ್ನು ನಾವು ಟಾಪಿಕ್ ವೈಸ್ ನಿಮಗೆ ಲಿಸ್ಟ್ ಮಾಡಿ ಕೊಟ್ಟಿದ್ವಿ. ಸೊ ಯಾವುದೇ ಸ್ಪೆಸಿಮನ್ ನಿಮಗೆ ಮಿಸ್ ಆಗಲ್ಲ. ಮತ್ತು ಈ ಒಂದು ಟಾಪಿಕ್ ವೈಸ್ PDF ಜೊತೆಗೆ ನಾವು ನಿಮಗೆ ಪ್ರಿವಿಯಸ್ ಇಯರ್ದು ಕ್ವಶನ್ ಪೇಪರ್ ಕೂಡ ಕೊಡ್ತಾಯಿದ್ವಿ. ಸೊ ಇಷ್ಟೊಂದು ಎಕ್ಸಾಮ್ ಸೆಂಟರ್ದು ಪ್ರಿವಿಯಸ್ ಇಯರ್ದು ಕ್ವಶನ್ ಪೇಪರ್ ಸಿಗುತ್ತೆ ನಿಮಗೆ. ಅದ್ರ ಜೊತೆಗೇ ಇವಾಗ ನಿಮಗೆ ಫ್ರೀಯಾಗಿ ಒಂದು ಬುಕ್ ಕೂಡ ಕೊಡ್ತಾಯಿದ್ವಿ. ಸೊ ಈ ಎಲ್ಲ ಸ್ಟಡಿ ಮೆಟೀರಿಯಲ್ ಓನ್ಲಿ ಸಾಫ್ಟ್ ಕಾಪಿ ಅಷ್ಟೇ ಆಗಿರುತ್ತೆ. ಸೊ ನೀವು ಪೇಮೆಂಟ್ ಮಾಡಿ ಆದ ನಂತರ ನಾವು ನಿಮಗೆ ಇದೆಲ್ಲ ಮಟೀರಿಯಲ್ನ ನಿಮಗೆ ಮೇಲ್ ಐಡಿಗೆ ಕಳಿಸ್ಕೊಡ್ತೀವಿ. ಸೊ ಇದನ್ನು ನಿಮಗೆ ಪರ್ಚೇಸ್ ಮಾಡ್ಕೋಬೇಕಂತ ಅನಿಸಿದರೆ ಈ ಉಳಿದು ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿರ್ಬೋದು ಮತ್ತು ಫಸ್ಟ್ ಕಮೆಂಟ್ ಆಗಿರ್ಬೋದು, ಅಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಾನು ಒಂದು ಪೇಮೆಂಟ್ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಪೇಮೆಂಟ್ ಮಾಡಿ ಆದ ನಂತರ ನಮಗೆ ವಾಟ್ಸಪ್ಪಲ್ಲಿ ನಾವು ಪೇಮೆಂಟ್ ಮಾಡಿದ್ದೀವಿ ಅಂತ ಹೇಳಬೇಕಾಗುತ್ತೆ, ಅಥವಾ ನೀವು ಸ್ಕ್ರೀನ್ಶಾಟ್ ಕೂಡ ಕಳಿಸ್ಬೋದು. ಸೊ ಆಮೇಲೆ ನಾವು ಚೆಕ್ ಮಾಡಿಬಿಟ್ಟು ನಿಮಗೆ ಈ ಎಲ್ಲ ಸ್ಟಡಿ ಮೆಟೀರಿಯಲ್ನ ನಿಮ್ಮ ಮೇಲ್ಗೆ ಕಳಿಸ್ಕೊಡ್ತೀವಿ. ಸೊ ಇವಾಗ ನಿಮಗೆ ಟೋಟಲಾಗಿ ಏನೇನು ಸಿಗ್ಬೋದು ಅಂತ ಹೇಳಿದರೆ ಒಂದು PDF ಕೂಡ ಸಿಗುತ್ತೆ, ಅದಾನಂತರ ಇದ್ರ ಜೊತೆಗೆ ಒಂದು ಪ್ರಿವಿಯಸ್ದು ಕ್ವಶನ್ ಪೇಪರ್ ಕೂಡ ಸಿಗುತ್ತೆ, ಅದಾನಂತರ ಒಂದು ಫ್ರೀಯಾಗಿ ಬುಕ್ ಕೂಡ ಸಿಗುತ್ತೆ, ಅದಾನಂತರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಕೂಡ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿದ್ವಿ. ಸೊ ಇಲ್ಲಿ 2 PDF ನಾವು ಮಾಡಿದ್ವಿ, ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ವಿ. ಸೊ ಎಲ್ಲ ಪ್ರಿಪೇರ್ ಆದ ನಂತರ ನೀವು ಈ 2 PDF ಪರ್ಫೆಕ್ಟ್ ಆದರೆ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ನ ಅದೇ PDF ಇಂದ ಕೇಳಿರ್ತಾರೆ. ಸೊ ನಾವು ಪ್ರತಿ ವರ್ಷ ಇದೇ ಥರ ಮಾಡ್ತಾ ಬಂದಿದ್ವಿ, ಮತ್ತು ಪ್ರತಿ ವರ್ಷ ನಮಗೆ ಸ್ಟೂಡೆಂಟ್ ಹೇಳ್ತಿರ್ತಾರೆ ಸೊ ಮ್ಯಾಕ್ಸಿಮಮ್ ಕ್ವಶನ್ ಅದೇ PDF ಇಂದ ಬಂದಿತ್ತು ಹಾಗಂತ. ಹಾಗಾಗಿ ನಾವು ಈ ವರ್ಷ ಕೂಡ ನಿಮಗೆ ಈ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ನ ಕೊಡ್ತಾಯಿದ್ವಿ. ಅದರ ಜೊತೆಗೆ ಇವಾಗ ನಿಮಗೆ ಮಾಕ್ ಟೆಸ್ಟ್ ಕೂಡ ಕೊಡ್ತಾಯಿದ್ವಿ. ಸೊ ಆಲ್ರೆಡಿ ಒಂದು ಮಾಕ್ ಟೆಸ್ಟ್
ರೆಡಿ ಆಗಿದೆ, ಬಟ್ ಇನ್ನೊಂದು ಕೂಡ ನಾವು ನಿಮಗೆ ರೆಡಿ ಮಾಡಿ ಕೊಡ್ತಾ ಇದ್ವಿ. ಸೊ ಟೋಟಲಾಗಿ ನಿಮಗೆ 2 ಮಾಕ್ ಟೆಸ್ಟ್ ಕೂಡ ಸಿಗುತ್ತೆ, ಫುಲ್ ಲೆಂತ್ ಮಾಕ್ ಟೆಸ್ಟ್ ಕೂಡ ಸಿಗುತ್ತೆ. ಆದರೆ ಪ್ರತಿಯೊಂದು ಮಾಕ್ ಟೆಸ್ಟಲ್ಲಿ 50 ಕ್ವಶನ್ ಇರುತ್ತೆ. ಸೊ ಫೈನಲ್ ಎಕ್ಸಾಮಲ್ಲಿ ನೀವು ಯಾವ ಥರ ಎಕ್ಸಾಮ್ನ ಬರೀತೀರಿ ಅದೇ ಥರ ನಿಮಗೆ ಈ ಒಂದು ಮಾಕ್ ಟೆಸ್ಟ್ ಕೂಡ ಇರುತ್ತೆ. ಸೊ ಮೇಲ್ಗಡೆ ಸ್ಪೆಸಿಮೆನ್ ಕೂಡ ಇರುತ್ತೆ ಅಥವಾ ಕ್ವಶನ್ ಕೂಡ ಇರುತ್ತೆ, ಮತ್ತು ಕೆಳಗಡೆ ಆಪ್ಷನ್ಸ್ ಕೂಡ ಇರುತ್ತೆ. ಈ ಎಲ್ಲ ಕ್ವಶನ್ಸ್ಗೆ ನೀವು ಆಪ್ಷನ್ಸ್ನ ಮಾರ್ಕ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ನಿಮಗೇನು ಹೇಳಲ್ಲ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದನ್ನು ಪರಿಚಯ ಮಾಡಿಕೊಂಡು ರೆಫರ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಸ್ಟಡಿ ಮೆಟೀರಿಯಲ್ನ ನಾವು ಒಂದೇ ಪ್ರೈಸಲ್ಲಿ ಕೊಡ್ತಾಯಿದ್ವಿ. ಸೊ ಇವಾಗ ಫಸ್ಟಿಗೆ ಏನು ಕೊಡ್ತಾಯಿದ್ವಿ ಅದಕ್ಕೆ ಇನ್ನೂ ಜಾಸ್ತಿ ಕಂಟೆಂಟ್ನ ನಾವು ಆ್ಯಡ್ ಮಾಡಿದ್ವಿ. ಮತ್ತು ಆಲ್ರೆಡಿ ಇವಾಗ ಯಾರು ನಮ್ಮ ಸ್ಟಡಿ ಮೆಟೀರಿಯಲ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಆಟೋಮೆಟಿಕ್ಕಾಗಿ ಈ ಒಂದು ಪ್ರಿವಿಯಸ್ ಕ್ವಶನ್ ಪೇಪರ್ ಆಗಿರ್ಬೋದು ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆಗಿರ್ಬೋದು ಅದೆಲ್ಲ ಆಟೋಮೆಟಿಕ್ಕಾಗಿ ಆ್ಯಡ್ ಆಗಿರುತ್ತೆ. ಅವರಿಗೆ ಏನು ಟೆನ್ಷನ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಬಟ್ ಇವಾಗ ಯಾರು ಹೊಸದಾಗಿ ಪರ್ಚೇಸ್ ಮಾಡ್ಕೋತಾರೆ ಅವರಿಗೂ ಕೂಡ ಈ ಎಲ್ಲ ಕಂಟೆಂಟ್ ಸಿಗುತ್ತೆ. ಸೊ ಒಂದ್ಸಲ ಇದ್ರ ಬಗ್ಗೆ ಯೋಚನೆ ಮಾಡಿ, ಮತ್ತು ಇಷ್ಟ ಇದ್ದರೆ ಫಸ್ಟ್ ಕಮೆಂಟಲ್ಲಿ ಪೇಮೆಂಟ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಪೇಮೆಂಟ್ ಮಾಡಿ ನಮಗೆ ವಾಟ್ಸಪ್ ಮಾಡಿ. ಸೊ ನಾನು ಆಲ್ರೆಡಿ ಹೇಳಿದ ಪ್ರಕಾರ ನೀವು ಈ ಒಂದು ಆಪ್ಷನ್ಸ್ನ ಮಾರ್ಕ್ ಮಾಡ್ಬೋದು ಅಂತ ಹೇಳಿದ್ದೆ. ಸೊ ಅಂದರೆ ನಿಮಗೆ ಯಾವುದು ಆಪ್ಷನ್ ಕರೆಕ್ಟ್ ಅನಿಸುತ್ತೆ ಅದನ್ನು ನೀವು ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿ ನೀವು ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡಿದ ನಂತರ ಫೈನಲಾಗಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಈ ಒಂದು ಎಕ್ಸಾಮ್ ಮುಗಿದ ನಂತರ ನಿಮ್ಮದು ಸ್ಕೋರ್ನ ಇಲ್ಲೇ ತಿಳ್ಕೊಬೋದು. ಸೊ ಇದು ನಾವು ಎಷ್ಟು ಕ್ವಶನ್ ನೋಡ್ಕೊಂಡಿದ್ವಿ ಅದೆಲ್ಲವನ್ನು ಮಾರ್ಕ್ ಮಾಡಿದ್ದೀನಿ. ಮತ್ತು ಇವಾಗ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಅದಾದ ನಿಮಗೆ ಇಲ್ಲಿ ವ್ಯೂ ಸ್ಕೋರ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮದು ಫೈನಲ್ ಆನ್ಸರ್ ಕಾಣುತ್ತೆ. ಸೊ ಮೇಲ್ಗಡೆ ಇಲ್ಲಿ ನೋಡ್ತಿರ್ಬೋದು ಟೋಟಲ್ ಪಾಯಿಂಟ್ಸ್ ಅಂತ. ಸೊ 200 ಮಾರ್ಕ್ಸ್ಗೆ 100 ಸ್ಕೋರ್ನ ಮಾಡಿದ್ದೀವಿ. ಆದರೆ ಇವಾಗ ನಿಮಗೆ ಕೀ ಆನ್ಸರ್ನ ಕೊಡೋಗೋಸ್ಕರ ನಾನು ಕರೆಕ್ಟ್ ಆನ್ಸರ್ನ ಮಾರ್ಕ್ ಮಾಡಿದ್ದೀನಿ. ಸೊ ಇವಾಗ ನಿಮಗೆ ಎಲ್ಲ ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿನೂ ಯಾವುದಾದ್ರೂ ಕ್ವಶನ್ಗೆ ಆನ್ಸರ್ನ ರಾಂಗ್ ಆಗಿ ಮಾರ್ಕ್ ಮಾಡಿದರೆ ಸೊ ಎಷ್ಟು ರಾಂಗ್ ಆಗಿರುತ್ತೆ ಮತ್ತು ಎಷ್ಟು ರೈಟ್ ಆಗಿರುತ್ತೆ ಅದರದ್ದು ಪಾಯಿಂಟ್ಸ್ ಇಲ್ಲಿ ಆ್ಯಡ್ ಆಗಿರುತ್ತೆ. ಅಂದರೆ ಅದರದ್ದು ಟೋಟಲ್ ಮಾರ್ಕ್ಸ್ ಇಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ಇವಾಗ ನಾನು ನಿಮಗೆ ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಸೊ ಆಲ್ರೆಡಿ ನೀವು ಮಾರ್ಕ್ ಮಾಡ್ಕೊಂಡಿದ್ರೆ ಇವಾಗ ನೀವು ಇವ್ಯಾಲ್ಯೂಯೇಟ್ ಮಾಡ್ಕೊಬೋದು. ಸೊ ಫಸ್ಟ್ ಕ್ವಶನ್ಗೆ ಆನ್ಸರ್ ಇರೋದು ಅಜೋಲಾ ಅಂತ, ಆಪ್ಷನ್ ಬಿ. ಅದಾನಂತರ ಸೆಕೆಂಡ್ ಕ್ವಶನ್ಗೆ ಆಪ್ಷನ್ ಸಿ ಆಗಿರುತ್ತೆ. ಥರ್ಡ್ ಕ್ವಶನ್ಗೆ ಆಪ್ಷನ್ ಸಿ ಆಗಿರುತ್ತೆ. ಅದಾನಂತರ ಫೋರ್ತ್ ಕ್ವಶನ್ಗೆ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5 ಇಲ್ಲಿ ಆಪ್ಷನ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 6 ಆಪ್ಷನ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 7 ಇಲ್ಲಿ ಆಪ್ಷನ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 8 ಇಲ್ಲಿ ಆಪ್ಷನ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 9 ಇಲ್ಲಿ ಆಪ್ಷನ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 10 ಇಲ್ಲಿ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 11 ಇಲ್ಲಿ ಎ ಆಗಿರುತ್ತೆ. ಕ್ವಶನ್ ನಂಬರ್ 12 ಇಲ್ಲಿ ಆಪ್ಷನ್ ನಂಬರ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 13 ಇಲ್ಲಿ ಆಪ್ಷನ್ ನಂಬರ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 14 ಇಲ್ಲಿ ಆಪ್ಷನ್ ನಂಬರ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 15 ಇಲ್ಲಿ ಆಪ್ಷನ್ಸ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 16 ಇಲ್ಲಿ ಆಪ್ಷನ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 17 ಇಲ್ಲಿ ಆಪ್ಷನ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 18 ಇಲ್ಲಿ ಆಪ್ಷನ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 19 ಇಲ್ಲಿ ಆಪ್ಷನ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 20 ಇಲ್ಲಿ ಆಪ್ಷನ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 21 ಇಲ್ಲಿ ಆಪ್ಷನ್ ಬಿ ಆಗಿರುತ್ತೆ, ಸಿ ಆಗಿರುತ್ತೆ. ಆನಂತರ ಕ್ವಶನ್ ನಂಬರ್ 22 ಇಲ್ಲಿ ಆಪ್ಷನ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 23 ಇಲ್ಲಿ ಆಪ್ಷನ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 24 ಇಲ್ಲಿ ಆಪ್ಷನ್ ಡಿ ಆಗಿರುತ್ತೆ. ಮತ್ತು ಕ್ವಶನ್ ನಂಬರ್ 25 ಇಲ್ಲಿ ಆಪ್ಷನ್ ಬಿ ಆಗಿರುತ್ತೆ. ಸೊ ಇವಾಗ ನೀವು ಟೋಟಲ್ ಎಷ್ಟು ಕರೆಕ್ಟ್ ಆನ್ಸರ್ ಆಗಿದೆ ಅಂತ ನೋಡ್ಕೊಳ್ಳಿ, ಮತ್ತು ಅದಕ್ಕೆ ಇಂಟು 4 ಮಾಡಿ. ಸೊ ನಿಮ್ಮದು ಟೋಟಲ್ ಎಷ್ಟು ಮಾರ್ಕ್ಸ್ ಬಂದಿರೋಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಹಾಗೆಯೇ ನಿಮಗೆ ಬೇಕಿದ್ದರೆ ನಿಮ್ಮದು ಟೋಟಲ್ ಮಾರ್ಕ್ಸ್ನ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು. 25 ಅಷ್ಟೇ ಕ್ವಶನ್ನ ನೋಡ್ಕೊಂಡ್ವಿ, ಬಟ್ ಇದರಲ್ಲಿ 50 ಕ್ವಶನ್ಸ್ ಇದೆ. ಸೊ ಇದೇ ಥರ ನೀವು ಫುಲ್ ಲೆಂತ್ ಮಾಕ್ ಟೆಸ್ಟ್ಗೆ ಅಟೆಂಡ್ ಆಗ್ಬೋದು. ಸೊ ನಿಮಗೆ ಬೇಕಿದ್ದರೆ ಈ ಒಂದು ಕೋರ್ಸ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಎಲ್ಲ ಕಂಟೆಂಟ್ ಸಿಗುತ್ತೆ. ಸೊ ಪ್ರಿವಿಯಸ್ ಕ್ವಶನ್ ಪೇಪರ್ ಆಗಿರ್ಬೋದು, ಮಾಕ್ ಟೆಸ್ಟ್ ಆಗಿರ್ಬೋದು, ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗಿರ್ಬೋದು, ಮತ್ತು ಎಲ್ಲ ಟಾಪಿಕ್ ವೈಸ್ PDFs ಆಗಿರ್ಬೋದು. ಮತ್ತು ಅದರ ಜೊತೆಗೆ ಒಂದು ಫ್ರೀ ಇ ಬುಕ್ ಕೂಡ ಕೊಡ್ತಾಯಿದ್ವಿ. ಸೊ ಇಷ್ಟೊಂದು ಕಂಟೆಂಟ್ನ ತುಂಬ ಕಡಿಮೆ ಪ್ರೈಸಲ್ಲಿ ಕೊಡ್ತಾಯಿದ್ವಿ. ಈ ಥರ ಯಾರೂ ಕೂಡ ಕೊಡಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾವು ನಿಮಗೆ ಇದನ್ನು ಪ್ರೊವೈಡ್ ಮಾಡ್ತಾಯಿದ್ವಿ. ಸೊ ಯಾರ್ಯಾರಿಗೆ ಕೋಚಿಂಗ್ ಕ್ಲಾಸ್ಗೆ ಜಾಯ್ನ್ ಆಗೋಕ್ಕೆ ಆಗಲ್ಲ ಅವರು ಅಟ್ಲೀಸ್ಟ್ ನಮ್ಮ ಕೋರ್ಸ್ನ ಪರಿಚಯ ಮಾಡಿಕೊಂಡು ಮನೆಯಲ್ಲಿ ಕುಂತು ಪ್ರಿಪೇರ್ ಆಗಿ. ಮತ್ತು ಇದೇ ಅಷ್ಟೇ ಅಲ್ಲ, ನಿಮಗೆ ಬೇಕಿದ್ದರೆ ಫ್ಯೂಚರ್ಲ್ಲೂ ಕೂಡ ಇನ್ನೂ ಜಾಸ್ತಿ ಕಂಟೆಂಟನ್ನು ನಾವು ಆ್ಯಡ್ ಮಾಡ್ತೀವಿ. ಸೊ ಎಕ್ಸ್ಟ್ರಾ ಮಾಕ್ ಟೆಸ್ಟ್ ಆಗಿರ್ಬೋದು, ಮತ್ತು ಕೆಲವೊಂದು ಲೈವ್ ಸ್ಪೇಸ್ ಬಂದು ವಿಡಿಯೋ ಆಗಿರ್ಬೋದು, ಅದೆಲ್ಲವನ್ನು ನಾವು ಸಾಧ್ಯವಾದರೆ ನಿಮಗೆ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಹಾಗಾಗಿ ಇವಾಗಲೇ ಇದನ್ನು ಪರಿಚಯ ಮಾಡಿಕೊಂಡು ಆದಷ್ಟು ಬೇಗನೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಸೊ ಇದರ ವಿಡಿಯೋನ ಇಲ್ಲೇ ಮಾಡೋಣ. ಸೊ ಇದು ಕೊಟ್ಟ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು. ಒಂದು ವೇಳೆ ಯೂಸ್ಫುಲ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಮತ್ತು ಬೇರೆ ಡೌಟ್ ಇದ್ದರೆ ಅಥವಾ ನಿಮ್ಮದು ಟೋಟಲ್ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಮತ್ತು ಇದುವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದೇ ಥರ ನಾವು ನಿಮಗೆ ಹೆಲ್ಪ್ ಮತ್ತು ಗೈಡೆನ್ಸ್ನ ಕೊಡ್ತಾಯಿರ್ತೀವಿ.
ಅದ್ರ ಜೊತೆಗೆ ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಬೇರೆ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರಿಬೇಡಿ, ಯಾಕಂತ ಹೇಳಿದ್ರೆ ಅವ್ರಿಗೂ ಈ ಒಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗ್ಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.